ಎಲ್ಲರಿಗೂ ಇವತ್ತು ಮೊಸಪ್ಪು ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ನಾನು 1ರಿಂದ 1.5 ಕಟ್ ಸೊಪ್ಪು ತೊಗೊಂಡಿದ್ದೀನಿ. ಇದರಲ್ಲಿ ಪಾಲಕ್ ಸೊಪ್ಪು, ಬಸಳೆ ಸೊಪ್ಪು, ಗಾಣಿಗೆ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಇದೆ. ಇದು ಯಾವುದೋ ಅಂಗಡೀಲಿ ತಂದಿಲ್ಲ, ಇದೆಲ್ಲ ನಾನೇ ಬೆಳೆದಿರೋ ಸೊಪ್ಪು ಪಾಟಲ್ಲಿ. ಇಲ್ಲಿ 250 ಗ್ರಾಮ್ಸ್ ಆಗೋಷ್ಟು ಇದ್ಕಿದ ಬೇಳೆ ತೊಗೊಂಡಿದ್ದೀನಿ. ಇಲ್ಲಿ 3 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಕೆಂಪು ಮೆಣಸಿನ್ಕಾಯಿ, ಖಾರದ್ದು 12ರಿಂದ 13. ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಬೋದು, ಬಟ್ ಗ್ಯಾಸ್ಟ್ರಿಕ್ ಅಂತ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದಕ್ಕೊಂದು ಸ್ವಲ್ಪ ಹುಳಿ ಹಾಕಿದ್ರೆ ಬಾಡಿ ಬೇಗ ಅಬ್ಸಾರ್ವ್ ಮಾಡುತ್ತೆ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಒಗ್ಗರಣೆಗೆ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ ಮತ್ತು ಕರಿಬೇವು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1ರಿಂದ 1.25 ಲೀಟರಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇದ್ಕಿದ ಬೇಳೆ ಹಾಕ್ಕೊತಾ ಇದ್ದೀನಿ 250 ಗ್ರಾಮ್. ಮೇಕ್ ಶೋರ್ ಇದನ್ನು ನೀವು ನೀಟಾಗಿ ತೊಳೆದಿರಬೇಕು, ಉಜ್ಜಿ ತೊಳೆದಿರಬೇಕು. ಅದಾದಮೇಲೆ ನಾನು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಕೂಡ ಅಷ್ಟೇ ನೀವು ನೀಟಾಗಿ ಉಜ್ಜಿ ತೊಳೆದಿರಬೇಕು. ನೀಟಾಗಿ ಸೊಪ್ಪನ್ನ ತೊಳೆದು ಹಾಕ್ಕೊಬೇಕು. ನಾನೆಲ್ಲ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಕಟ್ ಮಾಡಿರೋ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 3 ಟೊಮ್ಯಾಟೊ ಕಟ್ ಮಾಡಿದ್ದು ಹಾಕ್ತಾ ಇದ್ದೀನಿ. ಅದಾದಮೇಲೆ ಹುಣಸೆ ಹಣ್ಣು, ಆಮೇಲೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿ ನಾನು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ, ಮತ್ತು ಅರ್ಧ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ನೀವು ಹಾಕ್ಕೊಬೋದು, ಬೇಡ ಅಂದರೆ ಬೇಡ. ಇವಾಗ ನಾನು ಕುಕ್ಕರ್ ಲಿಡ್ ಮುಚ್ತಾ ಇದ್ದೀನಿ. ಇದನ್ನು ನೀವು ಹೈ ಫ್ಲೇಮಲ್ಲಿ 2 ವಿಷಲ್ ಬರೋವರೆಗೂ ಕೂಗಿಸ್ಕೊಬೇಕು. ಇವಾಗ 2 ವಿಷಲ್ ಬಂದಿದೆ, ವಿಷಲ್ ಹೋಗಿದೆ. ನಾನು ಇವಾಗ ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದರಲ್ಲಿದ್ದ ಸೊಪ್ಪೆಲ್ಲ ನಾನು ಕಟ್ ಮಾಡಿ ಹಾಕಿರಲಿಲ್ಲ, ಹಾಗಾಗಿ ಇದನ್ನು ನಾನು ಸಪ್ರೇಟ್ ಇಟ್ಕೊತಾ ಇದ್ದೀನಿ. ಸಪ್ರೇಟ್ ಇಟ್ಕೊಂಡು ನೀವು ಇದನ್ನು ಮಸ್ಕೊಬೋದು, ಆರೆಲ್ಸ್ ನೀವು ರುಬ್ಕೊಳ್ಳಬೋದು. ನಾನಿಲ್ಲಿ ರುಬ್ಕೊತಿದ್ದೀನಿ, ಅದನ್ನು ತೋರಿಸ್ತೀನಿ. ಇವಾಗ ಇದು ಫುಲ್ ತಣ್ಣಕ್ಕಾಗಿದೆ, ಒಂದು ಸ್ವಲ್ಪ ತಣ್ಣಕ್ಕಾಗಿ ಬಿಡಬೇಕು. ತಣ್ಣಕ್ಕಾದಮೇಲೆ ನಾನು ಇದನ್ನು ಮಿಕ್ಸಿಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾವು ಜಾಸ್ತಿ ರುಬ್ಬಕ್ಕೆ ಹೋಗಬಾರ್ದು, 1 ಮತ್ತು 2 ಸಲ ವಿಪ್ ಮಾಡಬೇಕು ಅಷ್ಟೇ. ಇವಾಗ ರುಬ್ಕೊಂಡಿರೋದನ್ನ ನಾವು ಸಾಂಬಾರಲ್ಲಿ ಹಾಕ್ಕೊಳ್ಳೋಣ. ಸಾಂಬಾರನ್ನ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದು ಬಿಸಿ ಆಗೋವರೆಗೂ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬಿಸಿ ಆಗಿದೆ, ಇದಕ್ಕೆ ಎಣ್ಣೆ ಬಿಸಿ ಆಗಿದೆ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಒಂದು ಸ್ವಲ್ಪ ಇದಾದಮೇಲೆ ನಾವು ಇದಕ್ಕೆ ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ, ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲಿ ಸಾಂಬಾರ್ಗೆ ಹಾಕೋಣ. ಆ್ಯಂಡ್ ದೆನ್ ಒಂದು ಸ್ವಲ್ಪ ವಾಪಸ್ ತಗೊಂಡು ಹಾಕೋಣ. ಸಾಂಬಾರು ಇವಾಗ ಒಂದು ಸ್ವಲ್ಪ ಕುದಿಬೇಕು, ಒಂದು 5 ಮಿನಿಟ್ಸ್ ಬಿಟ್ಟು ನಾನು ಇದನ್ನು ಇವಾಗ ಬಿಸಿ ಮುದ್ದೆ, ಸೊಪ್ಪು ಸಾರು, ಅನ್ನ ರೆಡಿ ಆಗಿದೆ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.